ಅಲ್ಲ ಈ ಕಡೆ ಸೈಡ್ ಬರಕ್ಕೆ ಹೇಳಿ, ಈ ಕಡೆ ಸೈಡ್ ಬರಕ್ಕೆ ಅಣ್ಣ ಸೈಡಿಗೆ ಬರ್ರಣ್ಣ, ಅಣ್ಣ ಬರ್ರಣ್ಣ ಸೈಡಿಗೆ. ಅಣ್ಣ ಯಾರು ಮೊಬೈಲ್ ಐತೆ, ಮೊಬೈಲ್ ಸೈಡಿಗೆ ಬರ್ರಿ. ಮೊಬೈಲ್ ತೆಗಿರೋಣ ಶುರು. ಇವ್ರು ಯಾರು ವಿಡಿಯೋದವರು? ಮೊಬೈಲ್ ಸೈಡ್ ಸರ್, ಸೈಡು ಇಲ್ಲೇ ಇವ್ರ ಅಣ್ಣ ನೀವೆಲ್ಲ ಮುಂದೆ ಹೊಟ್ರಲ್ಲ, ಬರ್ರಣ್ಣ ಸೈಡಿಗೆ. ಅಣ್ಣ ಇವರಿಂದ ಬನ್ನಿ ಬ್ರದರ್. ಮೊಬೈಲ್ ಹಂದೂರು ಗ್ರಾಮದಿಂದ ನರಸಿಂಹರಾಜಪುರಕ್ಕೆ ಸಂಪರ್ಕಿಸುವಂತಹ ಭದ್ರಾ ಹಿನ್ನೀರಿನಲ್ಲಿ ನಿರ್ಮಿಸಿರುವಂತಹ ಸೇತುವೆ ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆಗಾಗಿ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯನವರು ನಮ್ಮ ನರಸಿಂಹರಾಜಪುರಕ್ಕೆ ಆಗಮಿಸಿದ್ದಾರೆ. ಶ್ರೀಯುತರಿಗೆ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ಇಂದು ನಮ್ಮ ಮಲೆನಾಡಿಗರಿಗೆ ಬಹು ಸಂತಸದ ಸುದ್ದಿಯಾಗಿ ಈ ಒಂದು ಸೇತುವೆಯ ಉದ್ಘಾಟನೆ ಮೂಡಿಬಂದಿದೆ. ಯಾಕಂದ್ರೆ ಇದು ಕೇವಲ ಸೇತುವೆಯಾಗಿಲ್ಲ, 30 ಕಿಲೋಮೀಟರ್ ಹೋಗಬೇಕಾದಂತಹ ದಾರಿಯನ್ನ ಕೇವಲ 3-4 ಕಿಲೋಮೀಟರ್ ನಲ್ಲಿ ಸಂಚರಿಸುವ ಹಾಗೆ ಅದ್ಭುತವಾದ ಯೋಜನೆಯನ್ನ ಈ ಒಂದು ಸೇತುವೆಯ ಮೂಲಕ ನಮಗೆ ನೀಡಿದ್ದಾರೆ ನಮ್ಮ ಹೆಮ್ಮೆಯ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು. ಸುಮಾರು 34.86 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಒಂದು ಸೇತುವೆ 504 ಮೀಟರ್ಗಳಷ್ಟು ಉದ್ದವನ್ನ ಹೊಂದಿದೆ. ಜೊತೆಗೆ 1958ರಲ್ಲಿ ಭದ್ರಾ ಅಣೆಕಟ್ಟು ನಿರ್ಮಾಣವಾದಾಗ ಇಲ್ಲಿನ ಅನೇಕ ಹಳ್ಳಿಗಳು ಹಾಗೆ ಮನೆಗಳು ಎಲ್ಲವೂ ಕೂಡ ಮುಳುಗಿ ಹೋಗಿತ್ತು. ಕೇವಲ ಅದು ಮುಳುಗಿ ಹೋಗಿತ್ತು ಕೇವಲ ಅವರ ಮನೆಗಳು ಮಾತ್ರವಲ್ಲ, ನಮ್ಮ ಮಲೆನಾಡಿಗರಿಗೆ ಅವರ ಜಮೀನು ಅಂತಂದ್ರೆ ಬಹುಶಃ ಅವರು ಅವರ ಮಕ್ಕಳು ಹೇಗಿರ್ತಾರೆ ಅವರಿಗೆ ಮನೆ ಜಮೀನು ಅನ್ನುವಂಥದ್ದು ಅದೇ ರೀತಿಯ ಸಂಬಂಧವನ್ನು ಹೊಂದಿರ್ತಾರೆ. ಅವೆಲ್ಲವೂ ಕೂಡ 1958ರ ಭದ್ರಾ ಅಣೆಕಟ್ಟು ಯೋಜನೆಯಡಿ ಮುಳುಗಿ ಹೋದಾಗ ಒಂದು ರೀತಿಯ ತ್ಯಾಗ ಜೀವನವನ್ನ ನಡೆಸಿ ಹೊರಟು ಬಿಟ್ಟಿದ್ರು ನಮ್ಮ ಮಲೆನಾಡಿಗರು. ಸಾರ್ಥಕತೆಯ ಸಂತೋಷ ಕಾಣಿಸ್ತಾ ಇದೆ. ಇವೆಲ್ಲದಕ್ಕೂ ಕಾರಣವಾಗಿದ್ದು ನಮ್ಮ ಹೆಮ್ಮೆಯ
ನೀನು ಅಡ್ಡ ಕ್ಯಾಮ್ರಾ ಹೇಳಿದ್ದೀನಿ ಕಿಶೋರ್ ಒಂದು ನಿಮಿಷ ನಿಂತ್ಕೊಳ್ರಿ ನಿಮಿಷ ನೋಡಿ ನೀವು ಕ್ಯಾಮರಾ ಯಾರಿಗೆ ಬಿಡಬೇಡ್ರಿ ಒಂದ್ ನಿಮಿಷ ನಡಿಬೇಕಲ್ಲ ಒಂಚೂರು ಬನ್ನಿ ಸ್ವಲ್ಪ ಹಿಂದೆ ಬನ್ನಿ ಸ್ವಲ್ಪ ಹಿಂದೆ